ಕಿಲೋಮೀಟರ್ ಅಂತರದಲ್ಲೇ ಇವೆ 3 ಟೋಲ್. ಈಗ ಹೊಸ 3 ಟೋಲ್ ಗೇಟ್ ನಿರ್ಮಾಣಕ್ಕೆ ಚಿಂತನೆ. ದಕ್ಷಿಣ ಕನ್ನಡದಲ್ಲಿ ಸವಾರರ ಸುಲಿಗೆ ಪ್ರಶ್ನೆ ಮಾಡಲ್ವಾ ಜನಪ್ರತಿನಿಧಿಗಳು? ಹೊಸ 3 ಟೋಲ್ ಬರೆಯ ಸ್ಟೋರಿ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಜಿಲ್ಲೆಯಲ್ಲಿ 6 ಟೋಲ್ ಗೇಟ್ ಇದೆ. ಇಲ್ಲಿ ನಮಗೆ ಒಂದ್ಸರಿ ವ್ಯಾಪಾರ ಮಾಡಿ ಇಲ್ಲಿ ಇವರಿಗೆ 100 ರೂಪಾಯಿ ಕಟ್ಟಬೇಕು. ಮಣ್ಣಾಕಿದ ಜಾಗದಲ್ಲಿ ಟೋಲ್ ಗೇಟ್ ಮಾಡೋದು ಕಾನೂನು ಬಾಹಿರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಹನ ಸವಾರರನ್ನ ಸುಲಿಗೆ ಮಾಡಲಾಗ್ತಾ ಇದೆ. 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಟೋಲ್ ಗೇಟ್ಗಳಿದೆ. ಹೊಸದಾಗಿ ಮತ್ತೆ 3 ಟೋಲ್ ಗೇಟ್ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಇದು ವಾಹನ ಸವಾರರ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಲ್ರೆಡಿ 3 ಟೋಲ್ ಗೇಟ್ ಇದೆ. ಮತ್ತೆ ಹೊಸದಾಗಿ 3 ಟೋಲ್ ಗೇಟ್ ನಿರ್ಮಾಣಕ್ಕೆ ಚಿಂತನೆ ಆಗ್ತಿರೋದ್ರಿಂದ ಸುಲಿಗೆ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಳಾಲು, ಪಣಕಜೆ ಹಾಗೂ ಗಂಜಿ ಮಠದಲ್ಲಿ ಟೋಲ್ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಈ 3 ಟೋಲ್ ನಿರ್ಮಾಣವಾದ್ರೆ ಜಿಲ್ಲೆಯಲ್ಲಿ ಒಟ್ಟು 6 ಟೋಲ್ ಗೇಟ್ ಆದಂಗಾಗುತ್ತೆ. ನಿಯಮ ಉಲ್ಲಂಘಿಸಿ ಟೋಲ್ ನಿರ್ಮಾಣ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಂಟ್ವಾಳದಲ್ಲಿರುವಂತಹ ಬ್ರಹ್ಮರಕೂಟು ಟೋಲ್ ಗೇಟ್ ಮುಚ್ಚೋದಕ್ಕೆ ಆಗ್ರಹ ಕೇಳಿಬಂದಿದೆ. 2 ಟೋಲ್ಗಳ ನಡುವೆ 60 ಕಿಲೋಮೀಟರ್ ಅಂತರ ಇರಲೇಬೇಕು. ಆದ್ರೆ ಟೋಲ್ ಗೇಟ್ಗಳ ನಡುವೆ 60 ಕಿಲೋಮೀಟರ್ ಅಂತರನೇ ಇಲ್ಲ. ಆದರೂ ಟೋಲ್ ಗೇಟ್ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. 30 ಕಿಲೋಮೀಟರ್ ಅಂತರದಲ್ಲೇ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ಇದೆ. 42 ಕಿಲೋಮೀಟರ್ ಅಂತರದಲ್ಲಿ ತಲಪಾಡಿ ಟೋಲ್ ಗೇಟ್ ಇದೆ. ಹೆಜ್ಮಾಡಿಯಲ್ಲಿ ಇನ್ನೊಂದು ಟೋಲ್ ಗೇಟ್ ಇದೆ. ಹೊಸ ಟೋಲ್ ಗೇಟ್ಗಳ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಂತರದ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಆದರೂ ಇದೀಗ ಮತ್ತೆ ವಳಾಲು, ಪಣಕಜ್ಜಿ ಹಾಗೂ ಗಂಜಿಮಠದಲ್ಲಿ ಟೋಲ್ ಗೇಟ್ ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಿರೋದ್ರಿಂದ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ಆಲ್ರೆಡಿ 3 ಇದೆ, ಅದು ಕೂಡ ಕಾನೂನು ರೀತಿಯಲ್ಲಿ ಇಲ್ಲ. 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಒಂದು ಟೋಲ್ ಗೇಟ್ ಇಂದ ಮತ್ತೊಂದು ಟೋಲ್ ಗೇಟ್ಗೆ. ಅದ್ರ ಒಳಗಡೆನೆ ಟೋಲ್ ಗೇಟ್ ನಿರ್ಮಾಣ ಮಾಡಿದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡಬೇಕು. ಮತ್ತೊಂದು ಕಡೆ ಹೊಸದಾಗಿ ಮತ್ತೆ 3 ಟೋಲ್ ಗೇಟ್ ನಿರ್ಮಾಣ ಮಾಡ್ತಿದ್ದಾರೆ. ಇದು ಕಾನೂನು ಬಾಹಿರ ಆಗುತ್ತೆ. ಅಂದ್ರೆ ಇಲ್ಲಿ ನಿಯಮ ಪಾಲನೆ ಸರಿಯಾಗಿ ಆಗ್ತಾ ಇಲ್ಲ, ನಿಯಮ ಉಲ್ಲಂಘನೆ ಆಗಿದೆ. ಮತ್ತೆ ವಾಹನ ಸವಾರಿಗೂ ಕೂಡ ಇದರಿಂದ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿರುವಂಥ ಈ ಟೋಲ್ ಗೇಟ್ ಅನ್ನು ನೀವು ತಕ್ಷಣವಾಗಿ ಮುಚ್ಚಬೇಕು. ಈಗಾಗಲೇ ಈ ಟೋಲ್ ಗೇಟ್ನಲ್ಲಿ ನೀವು ನೋಡ್ತಾ ಇದ್ದೀರಿ, ಆಗದಿಂದ ಒಂದು 3 ರೀತಿಯಲ್ಲಿ ಸಂಚಾರ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. 3 ರೀತಿಯಲ್ಲೂ ಸುಮಾರು 500 ಮೀಟರ್ ಉದ್ದದಷ್ಟು ಉದ್ದಕ್ಕೆ ವಾಹನದ ಸಾಲುಗಳು ನಿಂತಿವೆ. ಆದ್ದರಿಂದ ಒಂದು ಇಲ್ಲಿಂದ ಹೋಗುವಂಥ ಈ ರಾಷ್ಟ್ರೀಯದಲ್ಲಿ ಹೋಗುವಂಥ ಒಂದು ಏನು ಆಸ್ಪತ್ರೆಗಾಗಲಿ ಅಥವಾ ಶಾಲಾ ಕಾಲೇಜಿಗಾಗಲಿ ಅಥವಾ ದಿನನಿತ್ಯ ಓಡಾಡೋದು ತುಂಬ ಕಿರುಕುಳಾಗಿದೆ. ಮತ್ತು ಇಲ್ಲಿ ನಡೆಯುವಂಥ ಒಂದು ಹಗಲು ದರೋಡೆ ಏನಿದೆ ಇದರ ವಿರುದ್ಧವಾಗಿ ನಾವು ಈಗ ಹೋರಾಟ ಮಾಡಲಿಕ್ಕೆ ನಾವು ನಮ್ಮ ನಾಯಕರಾದ ಶ್ರೀ ರಮಣಾಥ ಇವರ ಗೌರವಾಧ್ಯಕ್ಷರಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ನಾವು ಈಗ ಹೋರಾಟಕ್ಕೆ ಧುಮುಕಿದ್ದೇವೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ಇಲ್ಲಿಂದ ಎತ್ತಂಗಡಿ ಮಾಡಲೇಬೇಕು. ನಾವು ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಕಾನೂನು ಏನಿದೆ ಕಾನೂನಿನ ವಿರುದ್ಧವಾಗಿ ಇಲ್ಲ. ಕೇಂದ್ರ ಸರ್ಕಾರದ ಕಾನೂನು 60 ಕಿಲೋಮೀಟರ್ ಅದರ ವ್ಯಾಪ್ತಿಯಲ್ಲಿ ನೀವು ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕಾನೂನನ್ನು ಮೀರಿ ಈಗ ಇಷ್ಟು ವರ್ಷ ನೀವು ಹಗಲು ದರೋಡೆ ಮಾಡಿದಿರಲ್ಲ, ಇಲ್ಲಿ ಜನರ ಸುಲಿಗೆ ಮಾಡಿದಿರಲ್ಲ, ಇದಕ್ಕೆ ಲೆಕ್ಕವನ್ನು ಮತ್ತೆ ಕೊಡಬೇಕು. ಮತ್ತು ಇದನ್ನು ತಕ್ಷಣ ಸ್ಥಳಾಂತರ ಇಲ್ಲಿ ತೆಗಿಬೇಕು ಇಲ್ಲಿಂದ. ನಮಗೂ ತುಂಬ ರೀತಿಯಲ್ಲಿ ತೊಂದರೆ ಆಗಿದೆ ಸರ್. ಏನೋ ಇಲ್ಲಿ ಥರ ಬರುವಾಗ ಒಂದು ರೌಡಿಸಮ್ ಫೀಲ್ಡಿಗೆ ಬಂದಾಗೆ ಭಯ ಆಗುತ್ತೆ. ಹೆಂಗಸರನ್ನೆಲ್ಲ ಕರ್ಕೊಂಡು ಬರುವಾಗ ನಮಗೆ ಸರ್ವಿಸ್ ರೋಡ್ ಮಾಡಿ ಕೊಟ್ಟಿದ್ರು. ಅಲ್ಲಿ ಸರ್ವಿಸ್ ನಾವು ಇಲ್ಲಿ ಜಸ್ಟ್ 3 ಕಿಲೋಮೀಟರ್ಸ್ ಇರೋದು. ನಾವು ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋದು, ಈ ಚಿಪ್ಸ್ ಐಟಮ್ ಈ ಥರ ಎಲ್ಲ. ನಮ್ದು ಇಲ್ಲಿ ರೂಟ್ ಇತ್ತು, ಅಲ್ಲಿ ಬಂದ್ ಮಾಡಿದ್ರು. ಕೆಳಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ನಮಗೆ ಒಂದ್ಸರಿ ವ್ಯಾಪಾರ ಮಾಡಿ ಇಲ್ಲಿ ಇವರಿಗೆ 100 ರೂಪಾಯಿ ಕಟ್ಟಬೇಕು. ಇದು ಯಾವ ನ್ಯಾಯ? ನಾವು ಇಲ್ಲಿಂದ ಇಲ್ಲಿಗೆ ಇರೋದು, ಬಂದರೆ ರೌಡಿಸಮ್ ಮಾತಾಡ್ತಾರೆ ಇವರು. ಇದು ನಮಗೆ ತುಂಬ ತೊಂದರೆ ಆಗಿದೆ. ನಮಗೆ ಅಂತಲ್ಲ, ಪಬ್ಲಿಕ್ಗೂ ತೊಂದರೆ ಆಗಿದೆ. ಮತ್ತೆ ಅದು ಹೇಳಿದಲ್ಲ, ಇಲ್ಲಿ ನೋಡಿ ಎಷ್ಟೆಲ್ಲ ಗಲೀಜು ಉಂಟು. ಇದೆಲ್ಲ ಈ ಥರ ಟೋಲ್ ಇರುತ್ತಾ ಎಲ್ಲಿ ಆದರೂ? ಇದು ಮಣ್ಣು ಬಿಲ್ಡಿಂಗ್ ಆದ ಜಾಗ. ಇದು ನೆರೆ ವಿಮೋಚನೆಗೆ ಅಂತ ಕೆಳಗಡೆ ರಸ್ತೆ ಮಾಡುವಾಗ ಇದನ್ನು ಎತ್ತರ ಮಾಡಿದ ಯಾಕೆ ಅಂದರೆ ನೆರೆ ಬರ್ತದೆ, ಗಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಲಾಕ್ ಆಗ್ತದೆ ಅಂತೇಳಿ ಇಲ್ಲಿಗೆ ಮಣ್ಣು ಹಾಕಿ ಎತ್ತರ ಮಾಡಿದಂಥ ಸಂದರ್ಭ. ಈ ಎತ್ತರ ಮಾಡಿದ್ದಕ್ಕೆ ಟೋಲ್ ವಸೂಲಾತಿ ಮಾಡೋದು ಕಾನೂನು ಬಾಹಿರ. ಆದರೆ ಇದು ವಸೂಲಾತಿ ದಂಧೆ. ಒಬ್ಬನಿಗೆ ಉದ್ಯೋಗ ಕೊಡಬೇಕಂತ ಹೇಳಿ ಇದು ನಿರಂತರವಾಗಿ ಜನರನ್ನು ದರೋಡೆ ಮಾಡೋದು. ಒಬ್ಬ ಲೋಕಲ್ನವನು ಒಂದು ಸೆನ್ಸ್ ಜಾಗ ಬಿಟ್ಟವನು ಒಂದು ಅರ್ಧ ಕಿಲೋಮೀಟರ್ ಬ್ರಹ್ಮರೋಟಿಗೆ ಹೋಗಬೇಕಾದ್ರೆ ಟೋಲ್ ಗೇಟ್ ಕಟ್ಟಬೇಕು. ಇದು ಯಾವ ನ್ಯಾಯ? ಲೋಕಲ್ನವನು ತಲಪಾಡಿ ಅವನು ಬ್ರಹ್ಮರೋಟಿಗೆ ಬರಬೇಕಾದ್ರೆ ಒಂದು ಟೋಲ್ ಗೇಟ್ ಕಟ್ಟಬೇಕು. ಈ ರೀತಿಯ ದಂಧೆ ಮಾಡೋದು ಇದು. ಮತ್ತು ಕೆಲಸದವರೆಲ್ಲ ರೌಡಿಸಮ್ ಥರ ಎಲ್ಲ ಕಡೆ ಜಗಳ ಆಗಿದೆ, 106 FIR ಆಗಿದೆ. ಆದರೆ ಕಾನೂನು ಬಾಹಿರ ರೀತಿಯಲ್ಲಿ ಇವರು ಮಾಡುವಂಥ ದಂಧೆಗೆ ಒಂದು ಕಡಿವಾಣ ಬೇಕು. ಇದು ಈ ಟೋಲ್ ಗೇಟನ್ನು ನೋಡಿದ್ರಿ, ಇದೊಂದು ಬೂತ್ ಬಂಗ್ಲೆ ಥರ ಉಂಟು ಈ ಟೋಲ್ ಗೇಟ್. ಇಲ್ಲಿ ಒಂದು ವ್ಯವಸ್ಥಿತವಾದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ಯಾಕೆಂದರೆ ಒಂದು ಆ್ಯಂಬುಲೆನ್ಸ್ ಈಗಾಗಲೇ ನಮ್ಮ ಕಣ್ಣೆದುರಿಗೆ ಇಲ್ಲಿ ಒಂದು ಪಾಸ್ ಆಯಿತು. ಮಂಗಳೂರು ಹಾಸ್ಪಿಟಲ್ಗೆ ಒಂದು ಆ್ಯಂಬುಲೆನ್ಸ್ ಪಾಸ್ ಆಯಿತು. ಜೀವನ ಮರದ ಸ್ಥಿತಿಯಲ್ಲಿ ರೋಗಿಗಳು ಈ ಆ್ಯಂಬುಲೆನ್ಸ್ ಮುಖಾಂತರ ಹೋಗುವಾಗ ಇಲ್ಲಿ ಯಾವಾಗಲೂ
ರಸ್ತೆಯಲ್ಲಿ ಈ ಟೋಲ್ ಗೇಟಲ್ಲಿ ಪಾದಚಾರಿಗಳು ಹೋಗುವವರ ವಾಹನಗಳು ಬ್ಲಾಕ್ ಆಗಿರುತ್ತದೆ. ಒಂದು 10 ನಿಮಿಷ ಈ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ಸ್ಗಳು ಇಲ್ಲಿಂದ ಟೋಲಿಂದ ಪಾಸ್ ಆಗೋದಿಲ್ಲ. ಯಾಕೆಂದರೆ ಇವರ ಟೋಲ್ ಗೇಟೇ ಒಂದು ಅವೈಜ್ಞಾನಿಕ ಟೋಲ್ ಗೇಟು. ಅದೇ ರೀತಿ ಒಂದು ಬೂತ್ ಬಂಗ್ಲೆ ಥರ ಒಂದು ಶೆಡ್ ಎಲ್ಲ ನಿರ್ಮಿಸಿ ಇದು ಈ ಟೋಲ್ ಗೇಟು 2023ರಲ್ಲಿ ಇದರ ಅವಧಿ ಕೊನೆಗೊಂಡಿದೆ. ಇದು ಈಗ ಯಾರಿಗೋ ಬೇಕಾಗಿ ಯಾರ ಅಧಿಕಾರಿಗಳನ್ನು ಸಾಕಲಿಕ್ಕೆ ಬೇಕಾಗಿ ಈ ಟೋಲ್ ಗೇಟನ್ನು ಇವರು ಪರವಾನಗಿಯನ್ನು ಮುಂದುವರಿಸಿದ್ದಾರೆ ಎಂದು ಮಾಹಿತಿ ಹಕ್ಕಲ್ಲಿ ಅವರು ಕೊಟ್ಟಿದ್ದಾರೆ. ಇದು ಅವೈಜ್ಞಾನಿಕ ಟೋಲ್ ಗೇಟ್ ಆಗಿರುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಫಸ್ಟ್ ಆಫ್ ಆಲ್ ಈಗಿರುವಂತಹ ಟೋಲ್ ಗೇಟ್ಗಳೇ ಅವೈಜ್ಞಾನಿಕವಾಗಿದೆ. ನಿಯಮದ ಪ್ರಕಾರ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು. ಬಟ್ ಇಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ಗೆ ಟೋಲ್ ಗೇಟ್ ಇದೆ, ಅದನ್ನು ರದ್ದು ಮಾಡ್ಬೇಕಂತ ಹೇಳಿ ಜನ ಯಾವ ತರ ಆಗ್ರಹ ಮಾಡ್ತಿದ್ದಾರೆ, ಮತ್ತೆ ಹೊಸದಾಗಿ 3 ಟೋಲ್ ಗೇಟ್ ಎಲ್ಲಿ ನಿರ್ಮಾಣ ಮಾಡಬೇಕು ಅಂತ ಪ್ಲಾನ್ ಆಗ್ತಾ ಇದೆ? ಶರ್ಮಿತಾ, ಕಳೆದ 23 ವರ್ಷಗಳಿಂದ ಬ್ರಹ್ಮರಕೋಟ್ಲೆ ಎಂಬಲ್ಲಿ ಟೋಲ್ ಗೇಟ್ ಸ್ಥಾಪನೆ ಮಾಡಿ ಸಂಗ್ರಹ ಮಾಡಲಾಗ್ತಾ ಇದೆ, ಹಣವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಆದರೆ ಟೋಲ್ ಗೇಟ್ ಮಾಡಬೇಕಾದ್ರೆ ಇಂತಿಷ್ಟೇ ನಿಯಮಗಳು ಅಂತಿದೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯ ನಿಯಮಗಳು ಇರಬೇಕು ಅಂತ ಹೇಳಿ ಇದೆ. ಆದರೆ ಯಾವುದೂ ನಿಯಮಗಳು ಅಲ್ಲಿ ಪಾಲನೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಎಮರ್ಜೆನ್ಸಿ ಗೇಟ್ ಅನ್ನುವಂಥದ್ದು ಇಲ್ವೇ ಇಲ್ಲ. ಆಂಬ್ಯುಲೆನ್ಸ್ ಬಂದರೂ ಕೂಡ ಈಗ ಸಾಮಾನ್ಯವಾಗಿ 10 ನಿಮಿಷಗಳ ಕಾಲ ಅಲ್ಲಿ ಬ್ಲಾಕ್ ಇರುತ್ತೆ. ಆಂಬ್ಯುಲೆನ್ಸ್ ಕೂಡ ಅದೇ ಬ್ಲಾಕ್ ಅಲ್ಲಿ ಸಾಗಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಜನ ಆಗ್ರಹವನ್ನ ಮಾಡ್ತಾ ಇದ್ರು. ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅನ್ನ ಇಲ್ಲಿಂದ ತೆಗಿಬೇಕು, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅವಧಿ ಮುಗಿದ್ರೂ ಕೂಡ ಪರವಾನಗಿಯನ್ನ ವಿಸ್ತರಣೆ ಮಾಡಿ ಅವರು ಟೋಲ್ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಿಂದ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ಬಾರಿ ಶತಾಯಗತವಾಗಿ ಆ ಟೋಲ್ ಗೇಟ್ ಅನ್ನ ತೆಗಿಲೇಬೇಕೆಂಬ ಆಗ್ರಹವನ್ನ ಈಗ ಜನರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಮಾನ ಮನಸ್ಕ ಜನರು ಸೇರಿ ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಈಗಾಗಲೇ ನಿತಿನ್ ಗಡ್ಕರಿ ಅವರಿಗೆ ಈ ಬಗ್ಗೆ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದರ ನಡುವೆ ಜಿಲ್ಲೆಯಲ್ಲಿ ಒಟ್ಟು 6 ಟೋಲ್ ಗೇಟ್ಗಳು ಆಗುತ್ತೆಂಬ ಆಘಾತಕಾರಿ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಬ್ರಹ್ಮರಕೋಟ್ಲು ತಲಪಾಡಿಯಿಂದ ಸುಮಾರು ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಇಂದ ತಲಪಾಡಿಗೆ ಇರುವಂತದ್ದು 32 ಕಿಲೋಮೀಟರ್, ಅಲ್ಲೊಂದು ಟೋಲ್ ಗೇಟ್ ಇದೆ. ಸದ್ಯ ತಲಪಾಡಿಯಿಂದ ಹೆಜಮಾಡಿಗೆ ಇರುವಂತದ್ದು 42 ಕಿಲೋಮೀಟರ್, ಅಲ್ಲೊಂದು ಟೋಲ್ ಗೇಟ್ ಇದೆ. ಒಟ್ಟು 3 ಟೋಲ್ ಗೇಟ್ ಆಯ್ತು. ಆದ್ರೆ ಮತ್ತೆ 3 ಟೋಲ್ ಗೇಟ್ಗಳನ್ನು ತೆರೆಯೋಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಅದು ಉಪ್ಪಿನಂಗಡಿಯ ಒಳಾಲು ಸಮೀಪದ ಒಂದು ಮತ್ತು ಗುರುವಾಯನಕೆರೆಯ ಪಣಕಜೆ ಸಮೀಪ ಇನ್ನೊಂದು ಟೋಲ್ ಮತ್ತು ಮಂಗಳೂರಿನ ಗಂಜಿಮಠ ಅಲ್ಲಿ ಮತ್ತೊಂದು ಟೋಲ್ ಗೇಟ್ ಅನ್ನ ತೆರೆಯೋಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಿಂತನೆ ಮಾಡಿದೆ. ಹಾಗಾಗಿ ಒಟ್ಟು 6 ಟೋಲ್ ಗೇಟ್ಗಳು 6 ದಿಕ್ಕುಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದು ವ್ಯವಸ್ಥಿತವಾಗಿ ಆಗ್ತಾ ಇರುವಂತಹ ಹಗಲು ದರೋಡೆ. ಜನ ಇನ್ನೂ ಸುಮ್ಮನಿದ್ರೆ ಆಗೋದಿಲ್ಲ ಎಂಬ ಮಾಹಿತಿಗಳನ್ನು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಹೋರಾಟಗಾರರು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶತಾಯಗತವಾಗಿ ಹೋರಾಟವನ್ನ ಮಾಡಲೇಬೇಕು. ಇಂತಹ ಅವ್ಯವಸ್ಥೆಯನ್ನ, ಕಣ್ಣಿಗೆ ಕಾಣುವಂತಹ ಅಕ್ರಮವನ್ನ ತಡಿಬೇಕೆಂಬ ಈಗ ಸಾಮಾಜಿಕ ಹೋರಾಟಗಾರೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದ್ರೆ ಸಂಸದರು ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳನ್ನ ಪ್ರಶ್ನಿಸಬೇಕಾದಂತಹ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಸುಮ್ಮನಿದ್ದಾರೆ. ಅವರ ಮೌನ ಏತಕ್ಕೆಂಬ ಪ್ರಶ್ನೆಯನ್ನು ಇಲ್ಲಿಗ ಜನಸಾಮಾನ್ಯರು ಸಹಿತವಾಗಿ ಸಾಮಾಜಿಕ ಹೋರಾಟಗಾರರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಈಗ ಲೋಕಲೈಟ್ಸ್ಗೆ ಯಾವ ತರ ಸಮಸ್ಯೆ ಆಗ್ತಿದೆ ಕಿಶನ್? ಈಗ ತಮ್ಮೂರಿಂದ ಯಾವ್ದೋ ಸಿಟಿಗೆ ಹೋಗ್ಬೇಕು ಅಂತಂದ್ರೆ ಮತ್ತೆ ವಾಪಸ್ ಬರಬೇಕು ಅಂತಂದ್ರೆ ಎಷ್ಟು ಕಟ್ ಆಗುತ್ತೆ ಆ ಟೋಲ್ ನಲ್ಲಿ? ಮತ್ತೆ ಸ್ಥಳೀಯರಿಗೆ ಅಲ್ಲೇನಾದ್ರೂ ಪಾಸ್ ವ್ಯವಸ್ಥೆ ಅಂತದ್ದೇನಾದ್ರೂ ಇದೆಯಾ? ರಿಯಾಯಿತಿ ಏನಾದ್ರೂ ಇದೆಯಾ ಇಲ್ವಾ? ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅಲ್ಲಿ ಪ್ರತಿನಿತ್ಯ ಗಲಾಟೆಗಳು ಇದೇ ವಿಚಾರಕ್ಕೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಪಕ್ಕದಲ್ಲೇ ಸರ್ವಿಸ್ ರೋಡ್ ಇದೆ. ಆ ಸರ್ವಿಸ್ ರೋಡ್ ಅಲ್ಲಿ ಕೂಡ ಒಂದು ಕಮಾನ್ ಅನ್ನು ಹಾಕಿದ್ರು. ಹಾಗಾಗಿ ಸ್ಥಳೀಯರು ದೊಡ್ಡ ಮಟ್ಟಿನಲ್ಲಿ ಹೋರಾಟದ ಹಾದಿಯನ್ನ ಹಿಡಿಯೋದಾಗಿ ಹೇಳಿದ್ರು. ಆದ್ರೆ ಈಗ ಸದ್ಯಕ್ಕೆ ಕಮಾನ್ ಅನ್ನು ತೆಗೆದಿದ್ದಾರೆ. ಆದ್ರೆ ಅಲ್ಲಿ ಸ್ಥಳೀಯರಿಗೂ ಕೂಡ ಇಲ್ಲಿ ಗಲಾಟೆಗಳು ಆಗ್ತಾ ಇದೆ. ಸ್ಥಳೀಯರು ಪಾಸ್ ಅನ್ನ ತೋರಿಸಿ ಹೋದ್ರೆ ಅದು ನಿಂದಿಸ್ತಾರೆ, ನೀವು ಧರ್ಮಕ್ಕೆ ಹೋಗೋರೆಂಬ ಅಪಹಾಸ್ಯವನ್ನ ಅಲ್ಲಿ ಟೋಲ್ ನ ಸಿಬ್ಬಂದಿಯರು ಮಾಡ್ತಾ ಇದ್ದಾರೆ ಎಂಬ ಆಕ್ರೋಶವನ್ನ ಈಗ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಟೋಲ್ ನ ಮ್ಯಾನೇಜರ್ ಹೇಳೋ ಪ್ರಕಾರವಾಗಿ ಸುಮಾರು 300-375 ರೂಪಾಯಿ ಪಾಸ್ ಅನ್ನ ಕೊಟ್ಟರೆ 1 ತಿಂಗಳು ಆರಾಮಾಗಿ ಅವರು ಎಷ್ಟು ಬೇಕಾದ್ರೂ ಓಡಾಡಬಹುದು. ಆದ್ರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಇಲ್ಲಿ ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ. ಪಾಸ್ ಅನ್ನ ತೋರಿಸಿದ್ರೆ ಒಂದು ರೀತಿಯಾಗಿ ಅಪಹಾಸ್ಯವನ್ನ ಇಲ್ಲಿ ಟೋಲ್ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ಅಲ್ಲಿ ಟೋಲ್ ಗೇಟ್ ಅಲ್ಲಿ ಯಾವುದೇ ರೀತಿಯಾಗಿ ವ್ಯವಸ್ಥೆಗಳಿಲ್ಲ. ಒಂದು ಆಂಬ್ಯುಲೆನ್ಸ್ ಇದೆ, ಅದು ಸುಮಾರು 40 ಕಿಲೋಮೀಟರ್ ವೇಗಕ್ಕೆ ಹೋಗುವಂತ ಚಾನ್ಸ್ ಇಲ್ಲ. ಅಷ್ಟು ಹಳೆಯ ವಾಹನ ಅಲ್ಲಿರುವಂತದ್ದು. ಇನ್ನುಳಿದಂತೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಟೋಲ್ ಗೇಟ್ ಅಂದ್ಮೇಲೆ ಅಲ್ಲಿ ಇರಬೇಕಾಗತ್ತೆ. ಆದ್ರೆ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ಇತ್ತೀಚೆಗಷ್ಟೇ ಅಲ್ಲಿ ಸಿಬ್ಬಂದಿಗಳಿಗೆ ನಿಲ್ಲೋಕೆ ಬೇಕಾದಂತ ಒಂದು ಸಣ್ಣ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲದ್ರಲ್ಲಿ ತಗಡಿನ ಶೀಟ್ ಅನ್ನ ಹಾಕಿ ಆ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇದ್ರು. ಪಕ್ಕ ಒಂದು ಭೂತ ಬಂಗಲೆ ರೀತಿಯಾಗಿ ಅಲ್ಲಿ ಟೋಲ್ ನ ವ್ಯವಸ್ಥೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಇಂತಹ ಒಂದು ಅಸಮರ್ಪಕ ವ್ಯವಸ್ಥೆಯ ವಿರುದ್ಧವಾಗಿ ಈಗ ಜನ
ಸಿಡಿದೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನ ಹೋರಾಟ ಮಾಡೋದಕ್ಕೆ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಶರ್ಮಿತಾ. ಈಗ ಹೊಸದಾಗಿ ಬೇರೆ ಎಲ್ಲೆಲ್ಲಿ ಜಾಗ ಗುರುತು ಮಾಡಿದ್ದಾರೆ 3 ಟೋಲ್ ಗೇಟ್ ಅಂತೇಳಿ, ಈಗ ಅಸ್ತಿತ್ವದಲ್ಲಿರುವಂತ ಯಾವ್ಯಾವ ಟೋಲ್ ಗೇಟ್ ಮುಚ್ಚಬೇಕು ಅಂತ ಜನ ಆಗ್ರಹ ಮಾಡ್ತಿದ್ದಾರೆ? ಸದ್ಯಕ್ಕೆ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಈಗ ಮೇನ್ ಆಗಿರುವಂತದ್ದು. ಯಾಕೆಂದ್ರೆ ಅದು ಸೆಂಟರ್ ಇರುವಂತದ್ದು. ಮಂಗಳೂರಿಂದ ಬೀಚ್ ರೋಡ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬ್ರಹ್ಮರಕೋಟ್ಲು ಎಂಬ ಪ್ರದೇಶ ಸಿಗುತ್ತೆ. ಆ ಪ್ರದೇಶದಲ್ಲಿ ಟೋಲ್ ಗೇಟ್ ಇರುವಂತದ್ದು. ಇದು ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಸೇರಿಕೊಂಡಿರುವಂತಹ, ಅಂದ್ರೆ ಮಂಗಳೂರು ಬೆಂಗಳೂರು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಸೇರುವಂತಹ ಪ್ರದೇಶ. ಹಾಗಾಗಿ ಈ ಬ್ರಹ್ಮರಕೋಟ್ಲೆ ಟೋಲ್ ಗೇಟ್ ಈಗ ಮೇನ್ ಆಗಿರುವಂತದ್ದು. ಯಾಕೆಂದ್ರೆ ಇತ್ತೀಚೆಗೆ ಸುರತ್ಕಲ್ ಟೋಲ್ ಗೇಟ್ ಅನ್ನ ಜನರು ಹೋರಾಟ ಮಾಡಿ ಅಲ್ಲಿಂದ ತೆಗೆದಿದ್ರು, ಶಾಶ್ವತವಾಗಿ ಆ ಟೋಲ್ ಮುಚ್ಚಲಾಯಿತು. ಆದ್ರೆ ಅದನ್ನ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಕೂಡ ಇಂತಹದೇ ಅವ್ಯವಸ್ಥೆಗೆ ಈಗ ದಾರಿ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಬ್ರಹ್ಮರಕೋಟ್ಲಿಂದ ಆ ಉಪ್ಪಿನಂಗಡಿಯ ಒಳಾಲಿಗಿರುವಂತದ್ದು ಸುಮಾರು 50 ಕಿಲೋಮೀಟರ್ ಒಳಭಾಗದ ಡಿಸ್ಟೆನ್ಸ್, ಅಲ್ಲಿಂದ ಮತ್ತೆ ಪಣಕಜೆಗಿರುವಂತದ್ದು ಮತ್ತೆ 50 ಕಿಲೋಮೀಟರ್ ಒಳಗಿನ ಡಿಸ್ಟೆನ್ಸ್. ಹಾಗಾಗಿ ಈ ಒಟ್ಟು 6 ಟೋಲ್ ಗೇಟ್ಗಳು ಬ್ರಹ್ಮರಕೋಟ್ಲು ಸೇರಿ ನಿರ್ಮಾಣ ಆಗಬೇಕಾಗಿದೆ. ಅಂದ್ರೆ 3 ಟೋಲ್ ಗೇಟ್ಗಳು ಹೊಸದಾಗಿ ನಿರ್ಮಾಣ ಆಗಬೇಕಾಗಿದೆ. ಆ ಟೋಲ್ ಗೇಟ್ಗಳಿಗೆ ಕೂಡ ಈಗ ಯಾಕೆ ಕಾನೂನು ರೀತಿಯಾಗಿ ಮಾಡ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಈಗ ಜನ ಎತ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರ ಆಗ್ರಹ ಇರುವಂತಷ್ಟೇ, ಕಳೆದ 23 ವರ್ಷಗಳಿಂದ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇದ್ದೀರಿ, ಮತ್ತೆ ಕೂಡ ಇಂಥ ಅವ್ಯವಸ್ಥೆ ಯಾಕೆ ಅನ್ನೋದು ಈಗ ಜನರ ಪ್ರಶ್ನೆ. ಮತ್ತು ಇಂಥ ಅಕ್ರಮಗಳಿಗೆ ಜನ ಯಾಕೆ ಮೌನ ಇದ್ದಾರೆ? ಜನರು ಒಗ್ಗಟ್ಟಾಗಿ ಇಂಥ ಟೋಲ್ ಗೇಟ್ ಗಳನ್ನ ಇಲ್ಲಿಂದ ತೆಗಿಬೇಕೆಂಬ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.